ನಿಂಗೆ ಯಾವ ಸೀರೆ ಬೇಕು ನೋಡು, ಬಂದೆ. ಹಾಯ್ ಸ್ವೀಟ್ ಹಾರ್ಟ್. ಬಾಯ್ ಬಚ್ಚಲ್ ಮೋರಿ ಚಿತು. ಯಂಗ್ ಮ್ಯಾನ್, ಯಾಕಲ್ಲ ನಿಂತ್ಕೊಂಡ್ಬಿಟ್ರಿ? ಬನ್ನಿ ಒಳಗೆ. ಹಾಯ್ ಬೊಂಬಾಟ್. ಈ ಗಂಟೆ 9 ಆಯ್ತು, 9:15 ಹೋಗ್ಬಿಡ್ಬೇಕು. ಅರ್ಧ ಗಂಟೆ ಯಾಕೆ? ಇನ್ನು 10 ನಿಮಿಷದಲ್ಲಿ ನಿಮ್ಮನ್ನು ಕಳಿಸ್ಬಿಡ್ತೀನಿ. ವೆಲ್ಕಮ್ ಅಶೋಕ್ ಕುಮಾರ್, ವೆಲ್ಕಮ್. ಕಾಲ್ ಮಿ ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್. ಇಟ್ಸ್ ಆಲ್ ರೈಟ್. ಇಷ್ಟು ದೂರ ಬಂದ ಕಾರಣ? ತಾತ ತಾತ, ಜೋಗಯ್ಯ ಬರ್ತಾರಾ? ಹೇಳಿ ತಾತ, ಬರ್ತಾರೆ ತಾನೆ? ಬರ್ತಾನಮ್ಮ, ಬರ್ತಾನೆ. ಪಕ್ಕ ಹಿಂದೆ ಮುಂದೆ ಸ್ವಲ್ಪ ಗಮನ ಇರ್ಲಿ, ಇಲ್ಲ ಅಂದ್ರೆ ಪಟ್ಟ ಕಿತ್ಕೊಂಡು ಚಟ್ಟಕ್ಕೆ ಏರಿಸ್ಬಿಡ್ತಾರೆ. ದೊಡ್ಡರೆ, ಹುಡುಗ ತಿಳಿದೇ ಹೇಳ್ಬಿಟ್ಟ, ಕ್ಷಮಿಸ್ಬಿಡಿ. ನೀವು ಒಳ್ಳೆ ಟಾರ್ಗೆಟ್ ಮಾಡಿ. ಎಲ್ಲೋ ಜೋಗಪ್ಪ ನಿನ್ನಾರಮಾನೆ, ಇಲ್ಲೋ ಜೋಗಪ್ಪ ನಿನ್ನಾರಮ. ಯಜಮಾನ್ರು, ನನ್ನ ಹೆಸರು ಮುಕುಂದಯ್ಯ ಅಂತ. ಇದನ್ನೆಲ್ಲ ನನ್ನ ಹತ್ರ ಯಾಕೆ ಹೇಳ್ತಿದ್ದಾನೆ ಅಂತನಾ? ನನಗೂ ನಿನಗೂ ಒಂಥರ ಸಂಬಂಧ. ಕೇಳ್ಕೊಂಬಂದಿದ್ದಲ್ಲ, ಬೇಡ್ಕೊಂಬಂದಿದ್ದಲ್ಲ, ತಾನಾಗಿ ಒಲ್ದು ಬಂದಿದ್ದು. ಈ ಸಿಸ್ಟಮು ನಿನ್ನ ಹೆಸರು ಉಪಯೋಗಿಸ್ಕೊಂಡು ಇಲ್ಲಿನ ಪರಿಸ್ಥಿತಿ ಸಾಕಷ್ಟು ಕೈ ಮೀರಿ ಹೋಗಿತ್ತು. ಪಾಪ, ಅದರಿಂದ ನಿಮ್ಮ ಹುಡುಗರು ಪಟ್ ಕಷ್ಟ ಅಷ್ಟಿಷ್ಟಲ್ಲ. ನಮ್ಮ ಹೇಳ್ತಿದ್ಲು, ನೀನ್ ಇಲ್ಲಿ ಬರ್ತೀಯ ಅಂತ ಗೊತ್ತಾದ ತಕ್ಷಣ ಇಡೀ ಕರ್ನಾಟಕದಲ್ಲೇ ಕೆಲವರಿಗೆ ಕುತೂಹಲ, ಕೆಲವರಿಗೆ ದ್ವೇಷ, ಕೆಲವ್ರಿಗೆ ಅಸೂಯೆ, ಕೆಲವ್ರಿಗೆ ಭಯ. ಆದರೆ ಮನಸ್ಫೂರ್ತಿಯಾಗಿ ಖುಷಿ ಪಟ್ಟವನು ಅವತ್ತು ನನಗನ್ನಿಸ್ತು, ನೀನ್ ಬಿಟ್ಟು ಹೋಗಿರೋ ಪ್ರಾಬ್ಲಮ್ ಇದು ಸಾಲ್ವ್ ಆಗಬೇಕು ಅಂದ್ರೆ ನೀನೇ ಬರಬೇಕು ಅಂತ. ಆ ಕ್ಷಣನೇ ನಾನು ಬೆಂಗಳೂರು ಬಿಟ್ಟೆ. ನಿನಗೋಸ್ಕರ ಹುಡುಕದೇ ಇರೋ ಊರಿಲ್ಲ, ಅಲಿದೇ ಇರೋ ಗಲ್ಲಿ ಇಲ್ಲ. ಅವತ್ತೇನಾದ್ರೂ ನಾನು ನಿನ್ನನ್ನು ಕರ್ಕೊಂಡ್ಬಂದಿದ್ರೆ ಆಗಲೇ ನಿನ್ನನ್ನು ಮರ್ಡರ್ ಮಾಡಿಸ್ಬಿಡ್ತಿದ್ದೆ. ಅದಕ್ಕೆ ನನಗೆ ಪರಿಚಯ ಇರೋ ಪೊಲೀಸ್ ಕಮಿಷನರ್ ಸಹಾಯದಿಂದ ನಿನ್ನನ್ನು ಅರೆಸ್ಟ್ ಮಾಡಿಸಿ ಸೇಫಾಗಿ ಇಲ್ಲಿ ಕರ್ಕೊಂಡ್ಬಂದಿದ್ದು. ಈ ಸಿಸ್ಟಮ್ ಕ್ಲೀನ್ ಮಾಡೋ ಸಲುವಾಗಿ ಅಶ್ವಮೇಧದ ಕುದುರೆ ಕಟ್ ಬಿಚ್ಚಿದ್ದೀನಿ. ಬಿಟ್ ಬಾಣ ಬಿಚ್ಚಿರೋ ಕುದುರೆ 2 ಆಗೋ ಕೆಲಸ ಮುಗಿಯೋವರೆಗೂ ವಾಪಸ್ ಆಗೋಲ್ಲ. ಚೆನ್ನಾಗಿದ್ದದೆ. ವಾ, ಎಳೆ ಮಾಂಸ ಅಲ್ವೇ? ಬಲ್ ಪಸಂದಾಗೈತೆ. ಚೆನ್ನಾಗೇ ತಿಂತೀಯ ಕಣಯ್ಯ. ದೊಡ್ಡವ್ರೆ, ಕಣ್ಣಾಕ್ ಬಡ್ಕಂಡು ಹೇಳಿ, ಹೊಟ್ಟೆನೂ ಬರಕಿಲ್ವಾ? ಬೇಕಾ ನಿಮ್ಗೊಂದು ಪ್ಲೇಟ್ ಹೇಳಮು? ಏ ಪುಂಗ, ಅವ್ರಿಗೊಂದು ಪ್ಲೇಟ್ ಹೇಳ. ಶಿಷ್ಯ ಅಲ್ವಾಗೇನು ಕೇಳ? ದೊಡ್ಡವ್ರೆ, ಒಂದು ವಿಷಯ ಹೇಳಲೆ, ಕಂಡೋ ತಟಗೆ ಕಣ್ಣಾಕ್ಬಾರ್ದು. ಈ ಮಾತನ್ನ ನೀನ್ ನನಗೆ ಹೇಳ್ತಿದ್ಯಾ? ಒಳ್ಳೆ ಮಾತಾಡಕ್ಕೆ ದೊಡ್ಡವರಾದ್ರೇನು ಚಿಕ್ಕರಾದ್ರೇನು ಅಲ್ವರ? ಅಲ್ಲ, ನಿನ್ನೆ ಹೆಸರು ಹೇಳ್ಕೊಂಡು ಸಿಸ್ಟಮ್ ಆಟ ಆಡ್ತು ಅನ್ನೋ ಕಾರಣಕ್ಕೋಸ್ಕರ ಸರ್ಕಾರದಲ್ಲಿ ನಡೆಯೋ ಎಲ್ಲಾ ಇಲ್ಲಿಗಲ್ ವ್ಯಾಪಾರ ವ್ಯವಹಾರನೆಲ್ಲ ನೀನ್ ಹಿಡಿದು ತಗೊಂಡು ಗಂಟು ಮುಟ್ಟೆ ಮಾಡ್ಕೊಂಡು ಸರ್ಕಾರನ ಕೆಡವಿ ಆದ್ರೆ ಎದೆ ಮೇಲೆ ನಿಂತ್ಕೊಂಡು ಇವತ್ತು ಸರ್ಕಾರ ನಂದೇ ಅಂತಿದೆಯಲ್ಲ, ಇದು ನ್ಯಾಯನಾ? ದೊಡ್ಡವ್ರೆ, ಹೆಣ್ಣು ಹೊನ್ನು ಮಣ್ಣು ತಾನಾಗ ಒಲಿದು ಬಂದ್ರೆ ಬೇಡ ಅಂದಮೆ ಪಾಲಕ್ ಬಂದಿದ್ದು ಪಂಜಾಬ್ ತಗೊಂಡು ಹೇಳಿ. ಕತ್ತುಲ್ಲೋ ಕುದ್ರುಣ ತಿಂತೇಗಾಯ್ತು. ಈಗ ಹಗಲೊತ್ನಲ್ಲಿ ಆಟ ಆಡಕ್ ಹೊರಟಿದೀಯಾ? ಪಾಪ ಜನ ನಿನ್ನ ಹೀರೋ ಅನ್ಕೊಂಡಿದ್ದಾರೆ. ಸಿಸ್ಟಮ್ನೇ ಹಾಳು ಮಾಡೋಕ್ ಹೊಟ್ಟಿದೀಯಲ್ಲ, ನಿನಗೂ ಕುರ್ಚಿ ಆಸೆ ಬಂದ್ಬಿಡ್ತಲ್ಲ. ಹೌದು, ನೀನೇನಾ ಆ ಸಿಂಗನೂರು ಮಾದೇಶ? ಇದು ಕೊನೆ ಇಲ್ದಿರೋ ದಾರಿ. ಅವನ ಹಿಂದೆ ನೀನು ಎಷ್ಟೇ ಓಡ್ತಿದ್ರು ನೀನು ನಿನ್ನ ಕಾಲು ಸವಿಯತ್ತೆ ಹೊರತು ಈ ದಾರಿ ಸವಿಯೋದಿಲ್ಲ. ಅವನು ಮಿತಿ ಮೀರಿ ಹೋಗ್ಬಿಟ್ಟಿದ್ದಾನೆ. ಅವನು ನಿಂಗೆ ಸಿಕ್ಕೋದಿಲ್ಲ. ಜೋಗಿ ಅಲ್ಕಂತಮ್ಮಯ್ಯ, ಜೋಗಯ್ಯ. ಜೋಗಯ್ಯನಾ?
ದಯವಿಟ್ಟು ನನ್ನ ಲೀಡರ್ ಮಾಡಬೇಡಿ, ಬಿಟ್ಬಿಡಿ. ಕೊನೆಗೂ ನೀ ಪ್ರೂವ್ ಮಾಡಿಬಿಟ್ಟೆ ಕಣಯ್ಯ, ನಾನೇ ಸಿಂಗನಲ್ಲೂರು ಮಾದೇಶ ಅಂತ.